ನಮಸ್ತೆ ಫ್ರೆಂಡ್ಸ್. ನಮ್ಮ ಕನ್ನಡದಲ್ಲಿ ಬಂದಿರುವ ಸದಾಭಿರುಚಿಯ ಕಿರುಚಿತ್ರಗಳಲ್ಲಿ ಕೃಷ್ಣನ್ ಸದಾ ಸಹಾಯತೆ ಕೂಡ ಒಂದು. ಈ ಕಿರುಚಿತ್ರ ಸುಮಾರು 28 ನಿಮಿಷಗಳ ಕಾಲ ಇದ್ದು ಪ್ರೇಕ್ಷಕರನ್ನು ಹಿಡಿದಿರುವ ಪ್ರಯತ್ನದೊಂದಿಗೆ ಉತ್ತಮವಾದ ಸದಾ ನೆನಪಿನಲ್ಲಿ ಇಡಬಹುದಾದಂತಹ ಸಂದೇಶವನ್ನು ನೀಡಿದೆ. ಇದರಲ್ಲಿ ತಂಡ ತೆಗೆದುಕೊಂಡಿರುವ ಕತೆ ಮತ್ತು ಅದರ ನಿರ್ದೇಶನ, ಕ್ಯಾಮರಾ, ಸಂಗೀತ, ಸಂಕಲನ ಹೀಗೆ ಎಲ್ಲಾ ವಿಭಾಗಗಳಲ್ಲಿ ಸಿನಿಮಾ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಆ ದೇವರೇ ಸೊಲ್ಯೂಷನ್ ಕೊಡಕ್ಕಾಗ್ದಿರೋ ಲೈಫ್ ನಮ್ದು, ನೀನೇನಪ್ಪ ಹೆಲ್ಪ್ ಮಾಡ್ತೀಯ? ಅಲ್ಲದೆ ಅದರಲ್ಲಿ ಪಾತ್ರ ನಿರ್ವಹಿಸಿರುವ ಭವಿತ್ ಗೌಡ ಮತ್ತು ವಸಂತ್ ಕುಮಾರ್ ಅವರು ತುಂಬಾ ಅಚ್ಚುಕಟ್ಟಾಗಿ ತಮ್ಮ ಪಾತ್ರಗಳನ್ನು ತೆರೆಯ ಮೇಲೆ ನೀಡಿದ್ದಾರೆ. ಡೈರೆಕ್ಟರ್ ತೇಜಸ್ ಮುರಳೀಧರ್ ಉತ್ತಮ ರೀತಿಯಲ್ಲಿ ಕಥೆಯನ್ನು ಸ್ಕ್ರೀನ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಚಿತ್ರದ ಕಥೆ ಈ ರೀತಿಯಲ್ಲಿ ಸಾಗುತ್ತದೆ. ಯುವ ಚಿತ್ರ ನಿರ್ದೇಶಕ ಅರ್ಜುನ್ ತೀವ್ರ ಅಭಿರುಚಿಯ ಮತ್ತು ನಿರಂತರ ಪ್ರಯತ್ನದಿಂದ ಜನರಿಗೆ ಹತ್ತಿರವಾಗುವಂತಹ ಮತ್ತು ಹೃದಯಕ್ಕೆ ತಾಗುವಂತಹ ಕಥೆಗಳನ್ನು ಹೇಳಲು ಹವಣಿಸುತ್ತಿರುತ್ತಾನೆ. ಆದರೆ ಅವನ ಪ್ರಯತ್ನಗಳು ಆತನಿಗೆ ಸರಿಯಾದ ಬೆಳವಣಿಗೆಯನ್ನು ನೀಡದಿದ್ದಾಗ ಆತ ತನ್ನ ಕನಸನ್ನು ತನ್ನ ಕುಟುಂಬದ ಒತ್ತಡಕ್ಕಾಗಿ ಹಾಗೂ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗಾಗಿ ಚಲನಚಿತ್ರದ ಆಸೆಗಳನ್ನು ಬದಿಗೊತ್ತಿ ಈಗಿನ 9 to 6 ಜಾಬ್ ಹುಡುಕಲು ಪ್ರಯತ್ನ ಮಾಡುತ್ತಾನೆ. ಅಲ್ಲೂ ಆತನಿಗೆ ಸರಿಯಾದ ಫಲಿತಾಂಶ ಸಿಗದೇ ಇದ್ದಾಗ ಏನಾಗುತ್ತೆ, ಯಾವ ರೀತಿಯಲ್ಲಿ ಆತ ಅದನ್ನು ಎದುರಿಸಬೇಕಾಗುತ್ತೆ, ಜೀವನ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ, ಇದೆಲ್ಲ ಚಿತ್ರದಲ್ಲಿ ಉತ್ತಮ ರೀತಿಯಲ್ಲಿ ಹೆಣೆದಿದ್ದಾರೆ ಚಿತ್ರದ ನಿರ್ದೇಶಕ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಂದ್ರೆ, ಮಹಾಭಾರತದ ಎಳೆಯನ್ನು ತೆಗೆದುಕೊಂಡು ಕೃಷ್ಣ ಮತ್ತು ಅರ್ಜುನನ ಸಂವಾದದ ರೀತಿಯಲ್ಲಿ ಪ್ರಸ್ತುತ ಆಧುನಿಕ ಜೀವನದಲ್ಲಿ ಕೃಷ್ಣ ತನ್ನ ಕಷ್ಟ ಸುಖಗಳಿಗೆ ಯಾವ ರೀತಿ ಸ್ಪಂದಿಸುತ್ತಾನೆ, ಯಾವ ರೀತಿಯ ಸಲಹೆ ಸೂಚನೆಗಳನ್ನು ನೀಡುತ್ತಾನೆ ಎನ್ನುವ ಒಂದು ಅದ್ಭುತ ವಿಚಾರವನ್ನು ತಿಳಿಸಿರುವ ನಿರ್ದೇಶಕನ ಜಾಣ್ಮೆಯನ್ನು ಮೆಚ್ಚುವಂಥದ್ದು. ಈ ಕೃಷ್ಣ ಅರ್ಜುನರ ಸಂವಾದವನ್ನು ಮಿಸ್ ಮಾಡದೆ ನೋಡಿ. ಎಲ್ಲರೂ ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿ. ಹಾಗೆ ಹೊಸ ಕ್ರಿಯಾತ್ಮಕ ತಂಡಗಳಿಗೆ ಉತ್ತೇಜನವನ್ನು ನೀಡಿ. ಮುಂದಿನ ವಾರ ಮತ್ತೊಂದು ಚಿತ್ರ ವಿಮರ್ಶೆಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಕೃಷ್ಣ ಸದಾ ಸಹಾಯ.